ಸದಸ್ಯರಿಗೆ 1ರಿಂದ 11ರವರೆಗೆ ರ್ಯಾಂಕಿಂಗ್ ಇಡಬೇಕು. ಇವತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಇವತ್ತು ಪ್ರೋಮೋ ಬಂದಿದೆ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಯಾರ್ಯಾರ ಕ್ರಮಾಂಕ ಸಂಖ್ಯೆಯಲ್ಲಿ ನಿಲ್ಲಿಸ್ಬೇಕಂತ ಹೇಳಿರ್ತಾರೆ ಅನ್ಸುತ್ತೆ. ಸ್ನೇಹಿತರೆ, ಗಿಲ್ಲಿನ 1ನೇ ಸ್ಥಾನದಲ್ಲಿ ನಿಲ್ಸಿರ್ತಾರೆ, ರಘು ಅವ್ರನ್ನ 6ನೇ ಸ್ಥಾನದಲ್ಲಿ ನಿಲ್ಸಿರ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅನ್ಸುತ್ತೆ. ಈ ವಾರದ ಧನು ಕ್ಯಾಪ್ಟನ್ ಆಗಿರ್ತಾರೆ. ಧನು ಅವ್ರಿಗೆ ಯಾವ ಕ್ರಮ ಸಂಖ್ಯೆಯಲ್ಲಿ ನಿಲ್ಸ್ಬೇಕಂತ ಹೇಳಿರ್ತಾರೆ ಅನ್ಸುತ್ತೆ. ಕ್ರಮ ಸಂಖ್ಯೆಯಲ್ಲಿ ನಿಲ್ಸಿರ್ತಾರೆ ಅನ್ಸುತ್ತೆ. ಅಭಿ ಅವರು 2ನೇ ಸ್ಥಾನದಲ್ಲಿ ಗಿಲ್ಲಿ ಅವ್ರನ್ನ ನಿಲ್ಸಿರ್ತಾರೆ. ಅದಕ್ಕೆ ರೊಚ್ಚಿಗೆದ್ದ ರಘು ಅವರು ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಹಾಗೆ ರಕ್ಷಿತ್ ಅವರು ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಪ್ರೋಮೋದಲ್ಲಿ ಎದ್ದು ಕಾಣಿಸ್ತಾ ಇದೆ. ಎಲ್ಲ ಮನೆ ಸದಸ್ಯರೆಲ್ಲರೂ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನೊಂದು ಕಮೆಂಟಲ್ಲಿ ತಿಳಿಸಿ. ಈ ವಾರದ ಪ್ರೋಮೋ ಇದಾಗಿರುತ್ತೆ. ಯಾರದು ಸರಿ, ಯಾರ್ದು ತಪ್ಪು, ಯಾವ ಕ್ರಮ ಸಂಖ್ಯೆಯಲ್ಲಿ ನಿಲ್ಲಿಸಬೇಕಾಗಿತ್ತು ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಆದರೆ ಪ್ರೋಮೋದಲ್ಲಿ ಗಿಲ್ಲಿನ 2ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. 1ನೇ ಸ್ಥಾನದಲ್ಲಿ ಯಾರು ಇರ್ಬೋದಂದು ನೀವು ಗೆಸ್ ಮಾಡಿ ನೋಡಿ. ಗಿಲ್ಲಿ ಹೇಳ್ತಾರೆ, ನಾನು ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದೀನ ಅಂತ. ಇಲ್ಲ, ಅಲ್ಲಿ ಯಾರು ಮನೆ ಕೆಲಸ ಯಾರು ಮಾಡೋಕ್ಕೆ ಬಂದಿಲ್ಲ. ಅವ್ರವ್ರ ಜವಾಬ್ದಾರಿ ಆಗಿರುತ್ತೆ. ಮಾಡ್ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಮಾಡಿದ್ರೆ ಒಳ್ಳೆಯದು. ಗಿಲ್ಲಿ ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದರೆ ಸೋಂಬೇರಿ ರಘು ಅವರು ಗಿಲ್ಲಿ ಮೇಲೆ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, 2ನೇ ಸ್ಥಾನದಲ್ಲಿ ಗಿಲ್ಲಿನ ನಿಲ್ಲಿಸಿದ್ದಾರೆ ಧನು ಅವರು. ರಕ್ಷಿತ್ ಅವರು ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ. ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಮನೆ ಕೆಲ್ಸಕ್ಕೆ ಬಂದಿದ್ದೇನೆ ನಾನು ಇಲ್ಲಿ ಅಂತ ಗಿಲ್ಲಿ ಹೇಳ್ತಾರೆ. ಫುಲ್ ರೊಚ್ಚಿ ಗೆದ್ದಿದ್ದಾರೆ ರಘು ಅವರು ಗಿಲ್ಲಿ ಮೇಲೆ. ಎಲ್ಲ ಮನೆ ಜನ ಎಲ್ಲ ದೊಡ್ಡ ಜಗಳ ತರನೇ ಆಗಿದೆ ಸ್ನೇಹಿತರೆ. ಫುಲ್ ಕ್ಲಾಸಸ್ ಆಗುತ್ತೆ ಗಿಲ್ಲಿ ಮತ್ತು ರಘು ನಡುವೆ. ಎಲ್ಲ ಮನೆ ಜನ ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ. ಇವತ್ತಿನ ಪ್ರೋಮೋ ಆಗಿರುತ್ತೆ ಸ್ನೇಹಿತರೆ ಇದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.